ಸಮಾಜವನ್ನು ತಿದ್ದುವ ಕೆಲಸದಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದಾಗಿದ್ದು, ಸರ್ಕಾರದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುತ್ತಿದೆ. ಜೊತೆಗೆ ಸಮಾಜದಲ್ಲಿ ಸಾಮರಸ್ಯ ಸಹಬಾಳ್ವೆಯನ್ನು ರೂಪಿಸುವಲ್ಲಿ ಪತ್ರಿಕಾ ರಂಗ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಉದ್ಯಮಿ ತರಿಕಲ್ ರಾಜು ತಿಳಿಸಿದರು. ಅವರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಪತ್ರಕರ್ತರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಹಾಗೂ ಡೈರಿ ಬಿಡುಗಡೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್, ತಾಲೂಕು ಅಧ್ಯಕ್ಷ ಎಚ್ಆರ್ ಕೃಷ್ಣಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮಾಪುರ ನಾರಾಯಣ, ಗ್ರಾಮಾಂತರ ಕಾರ್ಯದರ್ಶಿ ದಾರಾ ಮಹೇಶ್, ವೆಂಕಟಪ್ಪ, ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ, ಇಒ ಹೊಂಗಯ್ಯ, ರಾಜು ಶಿವರಾಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುಮಾರು 60 ವರ್ಷಗಳ ಇತಿಹಾಸ ಇರುವಂತಹ ಒಂದು ಪತ್ರಿಕೋದ್ಯಮ. ಈ ಪತ್ರಿಕೋದ್ಯಮದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾಕೆಂದರೆ ಈ ಪತ್ರಿಕೋದ್ಯಮ ಸಮಾಜವನ್ನು ತಿದ್ದುವಂಥ ಕೆಲಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಹಾಗೆ ಸರ್ಕಾರವನ್ನು ಕಿವಿ ಇಡುವಂಥ ಕೆಲಸವನ್ನು ಕೂಡ ಈ ಪತ್ರಿಕೋದ್ಯಮ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಹಾಗೆಯೇ ಒಂದು ಜನರಲ್ಲಿ ಸಹಬಾಳ್ವೆಯ ಒಂದು ಸಂಕೇತವನ್ನು ರೂಪಿಸುವಲ್ಲಿ ಪತ್ರಿಕೋದ್ಯಮ ತನ್ನದೇ ಪಾತ್ರವನ್ನು ವಹಿಸುತ್ತೆ. ಇದು ನನ್ನ ಪ್ರಕಾರ ಪತ್ರಿಕೋದ್ಯಮ ಅಂದ್ರೆ ಏನು ಅಂದ್ರೆ ಇದು ಪ್ರಜಾಪ್ರಭುತ್ವದ ಕಣ್ಣುಗಳು ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಸಮಾಜದಲ್ಲಿ ಇದು ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಇದು ಸರ್ಕಾರವನ್ನು ಕಿವಿಡುವಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಹಾಗೆ ಶಾಸಕಾಂಗ ಕಾರ್ಯಾಂಗ ಹೇಗೆ ತನ್ನ ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ, ಹಾಗೆ ಪತ್ರಿಕೋದ್ಯಮ ಕೂಡ ಸರ್ಕಾರವು 4ನೇ ಅಂಗ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ತಪ್ಪಾಗಲ್ಲ. ಯಾಕಂದರೆ ಇದು ಕೂಡ ಈ ಶಾಸಕಾಂಗ ಕಾರ್ಯಾಂಗ ಹೇಗೆ ತನ್ನ ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತೆ, ಹಾಗೆ ಇದು ಕೂಡ ಪತ್ರಿಕೋದ್ಯಮ ಕೂಡ ಹಾಗೆ ತನ್ನ ಕಾರ್ಯನಿರ್ವಹಿಸುತ್ತೆ. ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ, ಯಾಕೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಈ ಪತ್ರಿಕೋದ್ಯಮ ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಮುಂದೊಂದು ದಿನ ಹೀಗೆ ಕಂಟಿನ್ಯೂಟಿ ಇರಲಿ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ಜೊತೆ ಇರಲಿಕ್ಕೆ ನಾವು ಬಯಸ್ತೀವಿ ಅಂತ ಹೇಳಕ್ಕೆ ನಾನು ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. ಹಾಗೆ ಈ ಪತ್ರಿಕೋದ್ಯಮ ಕಾರ್ಯಕ್ರಮ ಇವತ್ತೇನು ಹಮ್ಮಿಕೊಂಡಿದ್ದಾರೆ, ವಿಶೇಷವಾಗಿ ನಾನು ಈ ತರಿಕಲ್ಲು ರಾಜು ಒಬ್ಬ ಬಡ ರೈತನ ಮಗನನ್ನು ಗುರ್ತು ಮಾಡಿ ಈ ಕಾರ್ಯಕ್ರಮಕ್ಕೆ ಕರೆದಕ್ಕೆ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟುಬಿಡ್ತೀನಿ. ಎಲ್ಲರಿಗೂ ನಾನು ಮತ್ತೊಮ್ಮೆ ಹೊಸ ಶುಭಾಶಯ ಹೇಳಲಿಕ್ಕೆ ಬಯಸ್ತೇನೆ. ಆಕ್ಚುಲಿ ಇವತ್ತು ನಾನು ಗೋವಾ ಟ್ರಿಪ್ ನಮ್ಮ ಅಧ್ಯಕ್ಷರು ನಮ್ಮ ಬಿಟ್ಟಲ್ಲ ಬೇಕಾದ್ರೆ ಕಡಿವಾಣ ಹಾಕ್ಬಿಟ್ಟು ಇವತ್ತು ನಾನು 8 ಮುಖದ ಎಷ್ಟು ಬೇಕು ಹೇಳಿದ್ರೆ ಅವ್ರಿಗೆ